ಮಾಡಿಕೊಂಡು ಅಭಿಷೇಕ ಮಾಡಿಸ್ಕೊಂಡು ಬರ್ತೀಯಲ್ಲ, ಆ ಭಗವಂತನ ಹತ್ರ ಏನಾದ್ರೂ ಹರಕೆ ಬೇಡ್ಕೊಂಡಿದ್ದೆ ಹಾಗೆ? ಹೌದು ಸ್ವಾಮಿ, ನಿಮ್ಮಂತ ಪುಣ್ಯವಂತ ನೀತಿವಂತ ಪತಿ ಸಿಕ್ಕಿದ್ದು ನನ್ನ 7ನೇ ಜನ್ಮದ ಪುಣ್ಯವನ್ನೇ ಭಾವಿಸ್ಕೊಂಡಿದ್ದೀನಿ. ಆದ್ರೆ ನಮ್ಮ ಮದುವೆಯಾಗಿ 3 ವರ್ಷ ಆದ್ರೂ ನಮ್ಗೆ ಒಂದು ಮಗು ಕೂಡ ಹುಟ್ಟಲಿಲ್ಲ. ಅದಕ್ಕೆ ಆದಷ್ಟು ಬೇಗ ನಮ್ಗೆ ಸಂತಾನ ಭಾಗ್ಯ ದಬಲಿಸ್ಲಿ ಅಂತ ಪ್ರತಿನಿತ್ಯ ಆ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ. ನಮ್ಗೊಂದು ಮಗು ಹುಟ್ಟಿದ್ರೆ ಸಾಕು, ನಮ್ಮ ಜನ್ಮ ಸಾರ್ಥಕ ಅಲ್ವೇ? ಮಹಾದೇವಿ, ಇಲ್ಲದ ಆಸೆ ಆಕಾಂಕ್ಷೆಗಳನ್ನು ಕೈ ಬೀಸಿ ಕರೆದವರು ಸುಮ್ಮನೆ ಮನಸ್ಸಿಗೆ ಬೇಸರ ಮಾಡ್ಕೋಬೇಡ. ಈಗಿನ ದಿನಮಾನಗಳಲ್ಲಿ ಹುಟ್ಟುವಂತಹ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತುಗಳು ಆಗಬಹುದು, ನವರತ್ನಗಳೂ ಆಗಬಹುದು. ಒಂದು ವೇಳೆ ತಪ್ಪಿದರೆ ಅದೇ ಮಕ್ಕಳು ಹೆತ್ತವರ ಮನೆತನಕ್ಕೆ ಕುತ್ತುಗಳು ಆಗಬಹುದು, ಹೆತ್ತವರ ಕತ್ತರಿಸುವ ಕಟಕರೂ ಆಗಬಹುದು. ನಾವಾಗೆ ಬಯಸಿ ಬೇಡುವುದು ಬೇಡ ಮಹಾರಾಜ. ಆ ಭಗವಂತ ತಾನಾಗೆ ಒಲಿದು ಕೊಡುವ ಭಾಗ್ಯವಿದ್ದರೆ ಕೊಡ್ಲಿ. ಇವತ್ತಿನಿಂದ ಈ ಹರಕೆ ಬೇಡುವ ಕಾಯ್ಕೆನ ನಿಲ್ಲಿಸಬೇಡಿ. ಯಾಕೆ ಆ ದೇವರ ಮೇಲೆ ನಿಮ್ಗೆ ಇಷ್ಟೊಂದು ಕೋಪ? ಓಹೋ, ನಾನು ಆ ದೇವರಿಗೆ ಮಾಡ್ತಾ ಇರೋ ಅಭಿಷೇಕ ವ್ಯರ್ಥವಾಗ್ಬೋದು ಅಂತ ನಿಮ್ಮ ಅನಿಸಿಕೆ ಅಲ್ವೇ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನೋಡ್ತಾ ಇರಿ, ಇಂದಿಲ್ಲ ನಾಳೆ ನಮ್ಗೊಂದು ಮಗು ಹುಟ್ಟೋದು ಖಂಡಿತ. ಅವನೇ ಈ ಮನೆ ನಂದಾದೀಪ. ಅವನು ಕೂಡ ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ ದೊಡ್ಡ ದನಿಯಾಗಿ ದೊಡ್ಡ ಕೀರ್ತಿ ತರ್ತಾನೆ ಈ ಮನೆ. ನನ್ನ ಆಸೆ ಈಡೇರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಈ ಆಸೆ ಈಡೇರ್ಬೇಕಾದ್ರೆ ಮೊದಲು ಆ ಭಗವಂತ ಕಣ್ ತೆರಿಬೇಕಲ್ಲ. ಆ ಭಗವಂತ ಈಗಾಗಲೇ ನಮ್ಮ ಮೇಲೆ ಕಣ್ಣು ತೆಗೆದಿದ್ದಾನೆ ಅಂದ್ರೆ ನೀನ್ ಹೇಳುವ ಮಾತು ಅಂದ್ರೆ ಅದು ಅದು ಅದೇ ಕಣ್ರಿ, ನಾನೀಗ 3 ತಿಂಗಳ ಗರ್ಭಿಣಿ. ಆಗ್ತಾ ಇಲ್ಲ, ನನ್ನ ಕೈಲಿ ಸಂತೋಷ ತಡ್ಕೊಳಕ್ ಆಗ್ತಾ ಇಲ್ಲ. ಮಹಾದೇವಿ, ನಮ್ಮಿಬ್ಬರ ಏಕಾಂತದ ಶೃಂಗಾರಮಯ ಸಮಯದಲ್ಲಿ ನೀನು ಅದೆಷ್ಟೋ ಸಲ ನಾಚಿಕೊಂಡಿದೀಯ. ಆವತ್ತಿನ ನಾಚಿಕೆನೇ ಬೇರೆ. ಇವತ್ತು ನೋಡು, ಈ ನಿನ್ನ ನಾಚಿಕೆಯಿಂದಿರುವ ಸೌಂದರ್ಯ, ಆ ಸೌಂದರ್ಯದಲ್ಲಿ ಸಮ್ಮಿಳಿತವಾಗಿರುವ ಈ ಸಂತೋಷ, ನಗು ಎಲ್ಲ ನೋಡ್ತಾ ಇದ್ರೆ ನನ್ನ ಹೊರದಲ್ಲಿರುವ ವೀಣೆಯ ತಂತಿ ತಂತಾನೆ ಮೀಟಿ ಸಪ್ತ ಸ್ವರಗಳನ್ನ ಚಿಮ್ಮಿಸ್ತಾ ಇದೆ ಮಹಾದೇವಿ. ನನ್ನ ಮನಸ್ಸು ಹುಚ್ಚೆದ್ದು ಕುಣಿತಾ ಇದೆ, ಕೂಗ್ತಾ ಇದೆ. ಏನೆಂದು ಕೂಗ್ತಾ ಇದೆ? ನಿನ್ನ ಗಟ್ಟಿಯಾಗಿ ಅಪ್ಪಿಕೋ. ನಿನ್ನ ಶ್ರೀಮತಿ
ಮಹಾರಾಜ